ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KS ಅಪ್ಡೇಟ್ ಏನಾಯಿತು, 28 ನೋಟಿಫಿಕೇಶನ್ಗಳನ್ನು ರೀನೋಟಿಫಿಕೇಶನ್ ಮಾಡಬೇಕಂತೇಳಿ ಸಚಿವರು ಕೊಟ್ಟಿದ್ದಂಥ ಮನವಿ ಏನಾಯಿತು, ನೋಟಿಫಿಕೇಶನ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನು ಎತ್ತ ಏಜ್ ರಿಲ್ಯಾಕ್ಸೇಷನ್ ವಿಷಯ ಎಲ್ಲವೂ ಕೂಡ ಗೊಂದಲದ ಗೂಡಾಗಿ ಕುಂತಿವೆ. ಅಭ್ಯರ್ಥಿಗಳೆಲ್ಲ ಕೂಡ ಓದೋದೊಂದು ಕಡೆ ಇರಲಿ, ಇವರು ಏಜ್ ರಿಲ್ಯಾಕ್ಸೇಷನ್ ಹೆಚ್ಚಿಗೆ ಮಾಡ್ತಾರಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸರ್ಕಾರಕ್ಕೆ ಕಿಂಚಿತ್ತಾದರೂ ಓದುವಂಥ ಅಭ್ಯರ್ಥಿಗಳು ಏನಿದ್ದಾರೆ, ಈಗ ವಿದ್ಯಾರ್ಥಿಗಳು, ಇವರ ಬಗ್ಗೆ ಚಿಂತೆ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಜಾತಿ ಗಣತಿಯ ಮರು ಸಮೀಕ್ಷೆಗೆ ಇವರು 420 ಕೋಟಿ ವೆಚ್ಚ ಮಾಡಿ ಮಾಡೋದಕ್ಕೆ ಹೊರಟಿದ್ದಾರೆ. ಮರು ಸಮೀಕ್ಷೆ ಒಂದು ನೋಟಿಫಿಕೇಶನ್ ಮಾಡೋದು, ಏಜ್ ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಮೀನಾಮೀಷ ಎಣಿಸ್ತಿದ್ದಾರೆ ಅಂದರೆ ಎಷ್ಟು ನಾಚಿಕೆಗೇಡು ಅಂತ ಅನ್ಸುತ್ತೆ. ಧಾರವಾಡದಲ್ಲಿ ದಿನೇ ದಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಕ್ಷೀಣವಾಗ್ತಾ ಇದೆ. ಎಷ್ಟೋ ಜನ ತಮ್ಮ ಬದುಕನ್ನೇ ಕಳ್ಕೊಳ್ತಿದ್ದಾರೆ. ಈಗ ಆಲ್ರೆಡಿ ಒಂದಿಷ್ಟು ಜನ ತಮ್ಮ ಬದುಕಿನ ಪಯಣವನ್ನೇ ಮುಗಿಸ್ಬಿಟ್ರು. ಯಾಕಂತಂದ್ರೆ ಈ ಒಂದು ನೋವು, ಅವರು ಹತಾಶೆ, ಅಲ್ಲಿ ಹೋಗಿ ಓದ್ತಾ ಇರೋದೊಂದು ಸಮಾಜದ ಒತ್ತಡ, ಮನೆಯ ಒತ್ತಡ, ಬದುಕಿನ ಒತ್ತಡ, ಎಲ್ಲದರ ನಡುವೆ ಬದುಕನ್ನೇ ಬೇಡಪ್ಪ ಸಾಕು ನಮಗೆ ಅನ್ನೋ ಒಂದು ದಿಶೆಗೆ ಅವರು ಸರಿತಾ ಇದ್ದಾರೆ. ಇವರು ಈ ಕಡೆ ನೋಟಿಫಿಕೇಶನ್ಗಳು ಆರಂಭ ಮಾಡೋಕೆ ಇನ್ನೂ ಟೈಮ್ಗಳು ನೋಡಿ. ಈಗ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ದು ಸ್ಪಷ್ಟವಾಗಿದೆ. ಅಭ್ಯರ್ಥಿಗಳು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇವತ್ತು ಕೂಡ ಮತ್ತೆ ಸಂತೋಷ್ ಲಾಡ್ ಸರ್ಗೆ, DK ಶಿವಕುಮಾರ್ ಅವರಿಗೆ ಎಲ್ರಿಗೂ ಕೂಡ ಮನವಿ ಕೊಟ್ಟಿದ್ದಾರೆ. ಇತ್ತ ಕಡೆ 3A 3B ಕೆಟಗರಿ ಅವ್ರಿಗೂ ಕೂಡ ರೋಸ್ಟರಲ್ಲಿ ಅನ್ಯಾಯ ಆಗ್ತಾ ಇದೆ, ಅವರು ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಹಲವಾರು ಜನರಿಗೆ ಮನವಿ ಮಾಡ್ಕೊಳ್ತಿದ್ದಾರೆ. ಅದು ಏನಿದೆ ಸರಿಪಡಿಸಿ ಬೇಗ ಬೇಗ ನೋಟಿಫಿಕೇಶನ್ ಮಾಡೋದಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ವಾ? 56% ಮೀಸಲಾತಿ ಕೋರ್ಟಲ್ಲಿದೆ. ಸೊ ಅಟ್ಲೀಸ್ಟ್ ಬೇಡ, ಅದನ್ನ ನಾವೇನೋ ಮಾಡ್ತೀವಿ, ಸರಿಪಡಿಸ್ತೀವಿ, ನೋಟಿಫಿಕೇಶನ್ ಆರಂಭ ಮಾಡೋಣ ಅನ್ನೋ ಒಂದು ಕಾಮನ್ ಸೆನ್ಸ್ ಒಬ್ರಿಗೂ ಇಲ್ಲ. ಅಲ್ಲಿ ಎಲ್ಲರೂ ತಮ್ಮದಕ್ಕೆ ಬಡದಾಡ್ತಿದ್ದಾರೆ. ಒಬ್ರಿಗೊಂದು ಬೇಕು, ಇನ್ನೊಬ್ರಿಗೆ ಇನ್ನೊಂದು ಬೇಕು. ಇಲ್ಲಿ ಯಾರು ವಿದ್ಯಾರ್ಥಿಗಳ ಕಷ್ಟವನ್ನೇ ಕೇಳೋರಿಲ್ಲ. ಆ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳು ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ರು ಕೂಡ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಒಂದು ಅಧಿಕೃತವಾಗಿ ಹೇಳೋದಕ್ಕೆ ರೆಡಿ ಇಲ್ಲ. ಅವ್ರು ಗೃಹ ಸಚಿವರು ಇನ್ನೂ ತರಿಸ್ಕೊಳ್ತೀವಿ, ನೋಡ್ತೀವಿ ಶೀಘ್ರದಲ್ಲಿ. ಇಂಥ ಪರಿಸ್ಥಿತಿ ಯಾಕೆ ಬೇಕಾಗಿತ್ತು ಅಂತ ನೇರವಾಗಿ ಹೇಳಿ. ಆಗಲ್ಲ ಅಂದ್ರೆ ನೋಟಿಫಿಕೇಶನ್ ಆರಂಭ ಮಾಡಕ್ಕೆ ಇಷ್ಟೊಂದು ಮೀನಾಮೀಷ ಏನಿದೆ? ಸಮಸ್ಯೆ ಏನೂ ಇಲ್ಲ. ಈಗ ಜಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕಷ್ಟೇ, ಪರ್ಮನೆಂಟ್. ಅದನ್ನು ಮಾಡಿ ಆದೇಶ ಹೊರಡಿಸಿ. ಆಲ್ರೆಡಿ ಈಗ ಬೇರೆ ನೇಮಕಾತಿಗಳು ಕೊಟ್ಟಿದ್ದೀರಾ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಹೆಚ್ಚಳ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಆರಂಭ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಇನ್ನು ಶಿಕ್ಷಣ ಮಂತ್ರಿಗಳದಂತೂ ಒಂದು ಡಿಫ್ರೆಂಟ್. ಇಷ್ಟು ದಿನ ನಾವು ಶೀಘ್ರ ನೇಮಕಾತಿ ಒಳಮಿಸಲ ಆದ ತಕ್ಷಣ 10,000 ಮಾಡ್ತೀವಿ ಅಂದವರೆಲ್ಲ ಈಗ ಕಾನೂನು ಸಲಹೆ ಕೇಳ್ತೀವಿ, ಕೋರ್ಟಲ್ಲಿ ಕೇಸ್ ಇದೆ ಅಂತೆಲ್ಲ ಹೇಳ್ತಾರೆ. ಇವ್ರನ್ನೆಲ್ಲ ನಂಬ್ಕೊಂಡು ಕಷ್ಟಪಟ್ಟು ವರ್ಷಾನುಗಟ್ಟಲೆ ಕೂತ್ಕೊಂಡು ಈ ಸರ್ಕಾರಿ ನೌಕರಿಯನ್ನು ಒಂದು ರೀತಿ, ಇದು ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ನಮ್ಮ ಜೀವನವನ್ನೇ ರಿಸ್ಕಲ್ಲಿ ಇಟ್ಟು ನಾವು ಹೋರಾಟ ಮಾಡ್ದಂಗೆ ಈ ಸರ್ಕಾರಿ ನೌಕರಿ ಅನ್ನೋದು. ಕೇವಲ 10-20 ಸಾವಿರಕ್ಕೋಸ್ಕರ ಕೆಲವರು ಎಷ್ಟು ಜನ ಹೊರಗಡೆ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಬಟ್ ಅದೇ ಅಂತಿಮ ಅಲ್ಲ. ಏನೋ ಒಂದು ಮಾಡ್ಕೊಳ್ಳೋಣ, ಜೀವನ ರೂಪಿಸ್ಕೊಳ್ಳೋಣ ಅಂತ ಒಂದು ದಾರಿಯನ್ನು ಹುಡ್ಕೊಂಡು ಬಂದಿದ್ದಾರೆ. ಈ ದಾರಿಗೆ, ಈ ದಾರಿಯಲ್ಲಿ ಇಷ್ಟೊಂದು ಅಡೆತಡೆಗಳು. ಯಾವ ರೀತಿ ಆಗೋಗಿದೆ ಈ ಪರಿಸ್ಥಿತಿ ಅಂದರೆ, ಕೆಲವರು ನೆಮ್ಮದಿಯಾಗಿ ಓದೋಕ್ಕೂ ಆಗ್ತಿಲ್ಲ. ಅದನ್ನು ಬಿಟ್ಟು ಬೇರೆ ಏನಾದ್ರು ಮಾಡೋಣ ಕೆಲಸ, ಕೆಲವರು ಕೆಲಸ ಬಿಟ್ಟು ಬಂದಿದ್ದಾರೆ ನೋಟಿಫಿಕೇಶನ್ ಆಗುತ್ತೆ ಅಂತ. ಸರ್ಕಾರ ಈ ಕೂಡಲೇ ರಾಜ್ಯದ ಎಲ್ಲ ಅಭ್ಯರ್ಥಿಗಳ ನೋವನ್ನು, ಅವರ ಹತಾಶೆಯನ್ನು ಕೊನೆಗೊಳಿಸುವಂಥ ಕೆಲಸ ಮಾಡಬೇಕು. ಕೂಡಲೇ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು, ಅವೇನೇನು ಗೊಂದಲ ಇದೆ 56 ಆಗಿರ್ಬೋದು, ರೋಸ್ಟರ್ ಎಲ್ಲವನ್ನ 16ನೇ ತಾರೀಕು ಸಭೆ ಇದೆ, ಆ ಸಭೆಯಲ್ಲಿ ಎಲ್ಲವನ್ನು ಕೂಡ ಬಗೆಹರಿಸಿ, ಯಾರ್ಯಾರು ಏನೇನು ಅಸಮಾಧಾನ ಇದೆ ಅವ್ರನ್ನೆಲ್ಲ ಸರಿಪಡಿಸಿ ಶೀಘ್ರವಾಗಿ ನೇಮಕಾತಿಗಳನ್ನು ಪ್ರಾರಂಭ ಮಾಡಿದ್ರೆ ಯಾರಿಗೂ ಸಮಸ್ಯೆ ಆಗದ ರೀತಿಯಾಗಿ ಎಲ್ಲರೂ ಆರಾಮ್ಸೆ ಪರೀಕ್ಷೆಗಳನ್ನು ಬರೀತಾರೆ. ಪರೀಕ್ಷೆಗಳು ಬರೆಯೋದೊಂದು ಕಡೆ, ಪಾರದರ್ಶಕವಾಗಿ ನೇಮಕಾತಿಗಳು ಕೂಡ ಆಗಬೇಕು. ಆದಷ್ಟು KPSC ಅವ್ರ ಕೈಲಿ ಆಗಿಲ್ಲ ಅಂದರೆ KE ಅವರಿಗೆ ಕೊಟ್ಬಿಡಿ. ಇದು ಎಲ್ಲರ ಡಿಮ್ಯಾಂಡು, ನಮ್ಮ ಡಿಮ್ಯಾಂಡ್ ಕೂಡ. ಪರೀಕ್ಷೆಗಳನ್ನ ನಡೆಸೋಕೆ ಅವ್ರಿಗೆ ಆಗಿಲ್ಲ ಅಂದರೆ KE ಅವ್ರಿಗೆ ಕೊಡಿ, ಆರಾಮಾಗಿ ಅವರು ಎಕ್ಸಾಮ್ಸ್ ಮಾಡಿಕೊಡ್ತಾರೆ. ಒಳ್ಳೆ ಡೈರೆಕ್ಟರ್ ಇದ್ದಾರೆ KEಗೆ, ತುಂಬ ಪ್ರಾಮಾಣಿಕವಾಗಿ ನಡೆಯುತ್ತೆ, ಪರೀಕ್ಷೆ ಮಾಡಿಕೊಡ್ತಾರೆ, ಏನೋ ಒಂದು ಆಗುತ್ತೆ. ಒಟ್ಟಿನಲ್ಲಿ ಕೂಡಲೇ ಆಗಬೇಕಿದು. ಸುಮ್ಮನೆ ದಿನಗಳನ್ನು ಮುಂದೂಡಿದಷ್ಟು ಅಭ್ಯರ್ಥಿಗಳದ್ದು ಮನಸ್ಥಿತಿ ಹಾಳಾಗ್ತಾ ಇದೆ. ಅವರ ಒಂದು ತಾಳ್ಮೆಗೂ ಕೂಡ ಒಂದು ಲಿಮಿಟ್ ಇರುತ್ತೆ. ಎಷ್ಟು ದಿನ ಅಂತ ಕಾಯ್ತಾರೆ? ಆಲ್ರೆಡಿ ಇಷ್ಟೊತ್ತಿಗೆ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿಸಿದ ಲೆಕ್ಕ ನೋಡಿದ್ರೆ ಸ್ಟಾರ್ಟ್ ಆಗಬೇಕಿತ್ತು. ಲಕ್ಷಾಂತರ ಹುದ್ದೆಗಳಿದೆ, ನೀವು ಮಾಡಿ, ಅದು ಮುಂದಿನ ಏನಾದರೂ ಆಗಲಿ, ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ. ಈಗ ಕೋರ್ಟಲ್ಲಿರುವಂಥ ಕೇಸ್ಗೂ ಕೂಡ ಇವರು ಸರಿಯಾದ ರೀತಿಯಲ್ಲಿ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ಕೊಟ್ಟು ಡಿಫೆಂಡ್ ಮಾಡಿಕೊಂಡು ಕೇಸನ್ನಾದರೂ ಗೆಲ್ಲೋ ಪ್ರಯತ್ನವನ್ನು ಮಾಡಬೇಕೀಗ. ಇಲ್ಲ ಅಂತಂದರೆ ಅದು ಮತ್ತೆ ನಾಳೆ ಉರುಳಾಗಿ ಪರಿಣಮಿಸಬಾರ್ದು. ಒಟ್ಟಾರೆ ಸರ್ಕಾರ ಈ KS ಅಧಿಸೂಚನೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ,
ಅವರು ಯಾವುದೇ ಕಾರಣಕ್ಕೂ ರೀನೋಟಿಫಿಕೇಶನ್ ಮಾಡಕ್ ಹೋಗಲ್ಲ. ಈವನ್ ಸರ್ಕಾರಕ್ಕೂ ಗೊತ್ತು, KPSC ಅವ್ರಿಗೂ ಗೊತ್ತು. ಅಷ್ಟೆಲ್ಲ ಹೋರಾಟ ಮಾಡಿದ್ರೆ ಮಾಡದೇ ಇರೋರು ಈಗ ಮಾಡ್ತಾರ? ಸಚಿವರು ಯಾರು ಮನವಿ ಕೊಟ್ಟಿದ್ದಾರೆ ಅವ್ರಿಗೆ ಒಂದಿಷ್ಟು ಕಿವಿ ಮಾತು ಹೇಳಿ ಮುಗಿಯಕ್ಕೆ ಬಂದಿದ್ದಾರೆ, ಪ್ರೋಸೆಸ್ ಎಲ್ಲ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಈ ನೋಟಿಫಿಕೇಶನ್ ಮರಿಬೇಕಷ್ಟೇ. ಇನ್ ಕೇಸ್ ಕೋರ್ಟಲ್ಲಿ ಏನಾದ್ರು ಆದ್ರೆ ಮಾತ್ರ ಸರ್ಕಾರದಿಂದ KPSC ಇಂದ ಯಾವುದೇ ಕಾರಣಕ್ಕೂ ಏನು ಆಗಲ್ಲ. ಇನ್ ಲ್ಯಾಂಡ್ ಸರ್ವೇರ್ದಂತೂ ನೆಕ್ಸ್ಟ್ ಹೊಸ ನೋಟಿಫಿಕೇಶನ್ ಆಗುತ್ತೆ. ಅಂದ್ರೆ ಈಗ ಹಳೇದೇನಾಗಿತ್ತಲ್ಲ ಅದೇ ಮರೋದು ಸೂಚನೆ ಆಗುತ್ತೆ. ಇನ್ನು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು, ಗ್ರೂಪ್ ಬಿದು ಅವೆಲ್ಲ ಯಾವುದು ಏನೂ ಆಗಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪರೀಕ್ಷೆ ಬರೆದ್ರೆ ಆರಾಮಾಗಿ ರಿಸಲ್ಟ್ ಬರುತ್ತೆ. ಇನ್ನು ಕಾಯ್ತಾ ಇರೋರಿಗೆ ನೆಕ್ಸ್ಟ್ ನೋಟಿಫಿಕೇಶನ್ ಇದೆ, ಇದಂತೂ ಫಿಕ್ಸ್. ಅದನ್ನು ಬಿಟ್ಟು ಅದಾಗುತ್ತೆ ಇದಾಗುತ್ತೆ ಅದೇನು ಆಗುವಂಥ ಸಾಧ್ಯತೆಗಳು ಏನು ಕಾಣ್ತಾ ಇಲ್ಲ. ಅವರು ಮಾಡೋಂಗೂ ಕಾಣ್ತಾ ಇಲ್ಲ, ಇರೋ ನೋಟಿಫಿಕೇಶನ್ಗಳೇ ಮಾಡ್ತಿಲ್ಲ ಅವರು. ಇದನ್ನೆಲ್ಲಿ ರೀನೋಟಿಫಿಕೇಶನ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಸೊ ದಯವಿಟ್ಟು ನೀವು ಕಾನ್ಸಂಟ್ರೇಟ್ ಆಗಿ ನಿಮ್ಮ ಪ್ರಿಪ್ರೇಷನ್ ಮಾಡಿ. ಏಜ್ ರಿಲ್ಯಾಕ್ಸೇಷನ್ಗೆ ಯಾರು ಹೋರಾಟ ಮಾಡಬೇಕು, ಎಲ್ಲರೂ ಮಾಡ್ತಿದ್ದಾರೆ. ನೋಟಿಫಿಕೇಶನ್ಗೋಸ್ಕರ ಕೂಡ ತುಂಬ ಶ್ರಮ ಪಡ್ತಾ ಇದ್ದಾರೆ. ಅವರೆಲ್ಲ ಶ್ರಮಕ್ಕೂ ಒಳ್ಳೇದಾಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೇದಾಗೋ ರೀತಿಯಲ್ಲಿ ಶೀಘ್ರವಾಗಿ ಅಧಿಸೂಚನೆಗಳು ಪ್ರಾರಂಭ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು.